ನಮಸ್ಕಾರ. ಇವತ್ತು ನಾವು ತ್ರಿಪುರಾದಲ್ಲಿ 2025ರ ವೈದ್ಯಕೀಯ ಪ್ರವೇಶ ಪ್ರಕ್ರಿಯೆ ಹೇಗಿದೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಹ್ಮ್ ನಮ್ಮ ಹತ್ರ ಇರುವ ಮಾಹಿತಿಗಳ ಆಧಾರದ ಮೇಲೆ ನೀಟ್ ಯುಜಿ ಕೌನ್ಸಿಲಿಂಗ್, ಕಾಲೇಜುಗಳು, ಸೀಟುಗಳು ಮತ್ತೆ ಆಯುಷ್ ಕೋರ್ಸ್ಗಳ ಬಗ್ಗೆ ಗಮನ ಹರಿಸೋಣ. ಖಂಡಿತ. ತ್ರಿಪುರಾದಲ್ಲಿ ಎಂಬಿಬಿಎಸ್, ಬಿಡಿಎಸ್ ಅಥವಾ ಬಿಎಎಂಎಸ್, ಬಿಎಚ್ಎಂಎಸ್ನಂತಹ ಆಯುಷ್ ಕೋರ್ಸ್ಗಳಿಗೆ ಸೇರಬೇಕು ಅಂದ್ರೆ ಮೊದಲನೇದಾಗಿ ನೀಟ್ ಯುಜಿ ಪರೀಕ್ಷೆ ಕಡ್ಡಾಯವಾಗಿ ಬೇಕು. ಹೌದು. ಇಲ್ಲಿನ ರಾಜ್ಯ ಮಟ್ಟದ ಕೌನ್ಸಿಲಿಂಗ್ ಇದೆಯಲ್ವಾ, ಅದನ್ನ ತ್ರಿಪುರಾ ಸರ್ಕಾರದ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಅಂದ್ರೆ ಡಿಎಂಇ ಅವರು ನೋಡ್ಕೊಳ್ತಾರೆ. ಓಕೆ. ಇದು ಪೂರ್ತಿ ಆನ್ಲೈನ್ ಪ್ರಕ್ರಿಯೆ. ಅವರ ವೆಬ್ಸೈಟ್ಗಳನ್ನು am.trmcc.admissions.nic.in ಅಥವಾ dme.tripura.gov.in ಮೇಲೆ ಕಣ್ಣಿಟ್ಟಿರಬೇಕು. ಸರಿ. ಹಾಗಾದ್ರೆ ಎಂಬಿಬಿಎಸ್ ಸೀಟುಗಳ ಬಗ್ಗೆ ಶುರು ಮಾಡೋಣ. ಸರ್ಕಾರಿ ಕಾಲೇಜುಗಳಲ್ಲಿ ಎಷ್ಟು ಅವಕಾಶಗಳಿದೆ? ಮುಖ್ಯವಾಗಿ ಅಗರ್ತಲಾ ಸರ್ಕಾರಿ ವೈದ್ಯಕೀಯ ಕಾಲೇಜು ಅಂದ್ರೆ ಎಜಿಎಂಸಿ, ಅಲ್ಲಿ 118 ಸೀಟುಗಳು ರಾಜ್ಯ ಕೋಟಾದಲ್ಲಿವೆ. 118 ಸೀಟುಗಳು. RIMS ಇದೆಯಲ್ವಾ, ಪ್ರಾದೇಶಿಕ ವೈದ್ಯಕೀಯ ಸಂಸ್ಥೆ, ಅಲ್ಲಿ ತ್ರಿಪುರಾ ವಿದ್ಯಾರ್ಥಿಗಳಿಗಾಗಿನೇ 13 ಸೀಟುಗಳನ್ನು ಮೀಸಲಿಟ್ಟಿದ್ದಾರೆ. ಓ, ಹಾಗಾದ್ರೆ ಒಟ್ಟಿಗೆ ಸುಮಾರು 130ರಷ್ಟು ಸರ್ಕಾರಿ ಸೀಟುಗಳು ಸಿಕ್ಕತ್ತೆ ರಾಜ್ಯದವರಿಗೆ. ಹೌದು, ಸರಿಸುಮಾರು ಅಷ್ಟು. ಖಾಸಗಿ ಕಾಲೇಜುಗಳ ವಿಷಯ ಏನು? ಅಲ್ಲಿಯೂ ರಾಜ್ಯದವರಿಗೆ ಸೀಟುಗಳಿವ್ಯಾ? ಹೌದು, ಅಲ್ಲೂ ಇವೆ. 2 ಪ್ರಮುಖ ಖಾಸಗಿ ವೈದ್ಯಕೀಯ ಕಾಲೇಜುಗಳಿವೆ. ಒಂದು ತ್ರಿಪುರಾ ವೈದ್ಯಕೀಯ ಕಾಲೇಜ್ ಅಂದ್ರೆ ಟಿಎಂಸಿ. ಸರಿ. ಅಲ್ಲಿ 80 ರಾಜ್ಯ ಕೋಟಾ ಸೀಟುಗಳು ಮತ್ತೆ 20 ಅಖಿಲ ಭಾರತ ಕೋಟಾ ಸೀಟುಗಳು ಇವೆ. ಓಕೆ. ಇನ್ನೊಂದು, ಇದು ಸ್ವಲ್ಪ ಹೊಸದು, ತ್ರಿಪುರಾ ಶಾಂತಿನಿಕೇತನ ವೈದ್ಯಕೀಯ ಕಾಲೇಜ್ TSMC. ಅಲ್ಲಿ 75 ರಾಜ್ಯ ಕೋಟಾ ಸೀಟುಗಳು ಮತ್ತೆ 75 ಅಖಿಲ ಭಾರತ ಕೋಟಾ ಸೀಟುಗಳು. ಅಂದ್ರೆ ಟಿಎಂಸಿಯಲ್ಲಿ 20 ಮತ್ತು ಟಿಎಸ್ಎಂಸಿಯಲ್ಲಿ 75, ಅಂದ್ರೆ ಒಟ್ಟು 95 ಸೀಟುಗಳು ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೂ ಲಭ್ಯ ಇದೆ ಅಂತಾಯ್ತು. ಹೌದು. ಇದರಿಂದ ತ್ರಿಪುರಾ ಒಂದು ಓಪನ್ ಸ್ಟೇಟ್ ಆಗುತ್ತಾ ಹಾಗಾದ್ರ? ನಿಖರವಾಗಿ. ಖಾಸಗಿ ಕಾಲೇಜುಗಳಲ್ಲಿ ಈ ಅಖಿಲ ಭಾರತ ಕೋಟಾ ಸೀಟುಗಳು ಇರೋದ್ರಿಂದ ಬೇರೆ ರಾಜ್ಯಗಳ ವಿದ್ಯಾರ್ಥಿಗಳು ಕೂಡ ಒಳ್ಳೆ ಸ್ಕೋರ್ ಇದ್ರೆ ಇಲ್ಲಿ ಪ್ರಯತ್ನಿಸಬಹುದು. ಒಟ್ಟಾರೆಯಾಗಿ ನೋಡಿದ್ರೆ ರಾಜ್ಯ ಕೌನ್ಸಿಲಿಂಗ್ ಮೂಲಕ ಸುಮಾರು 380ಕ್ಕಿಂತ ಹೆಚ್ಚು ಎಂಬಿಬಿಎಸ್ ಸೀಟುಗಳು ಸಿಗ್ತಿವೆ. ಸರಿ. ಈಗ ಬಿಡಿಎಸ್ ಅಂದ್ರೆ ದಂತ ವೈದ್ಯಕೀಯ ಕೋರ್ಸ್ಗೆ ಸೀಟುಗಳ ಬಗ್ಗೆ ಹೇಳಿ. ಅಗರ್ತಲಾದಲ್ಲಿ ಸರ್ಕಾರಿ ದಂತ ಕಾಲೇಜು ಇದೆ. ಅಲ್ಲಿ 54 ಸೀಟುಗಳಿವೆ. 54? ಹೌದು. ಅದರ ಜೊತೆಗೆ ಗುವಾಹಟಿಯ ಪ್ರಾದೇಶಿಕ ದಂತ ಕಾಲೇಜಲ್ಲಿ ತ್ರಿಪುರಾ ವಿದ್ಯಾರ್ಥಿಗಳಿಗೆ 3 ಸೀಟುಗಳಿವೆ. ಅಂದ್ರೆ ಒಟ್ಟು ಸುಮಾರು 57 ಬಿಡಿಎಸ್ ಸೀಟುಗಳು ರಾಜ್ಯ ಕೌನ್ಸಿಲಿಂಗ್ನ ವ್ಯಾಪ್ತಿಗೆ ಬರುತ್ತೆ. ಓಕೆ. ಈಗ ಸ್ವಲ್ಪ ಆಯುಷ್ ಕೋರ್ಸ್ಗಳ ಕಡೆಗೆ ಗಮನ ಹರಿಸೋಣ. ತ್ರಿಪುರಾದಲ್ಲೇ ಬಿಎಎಂಎಸ್, ಬಿಎಚ್ಎಂಎಸ್ ಓದೋಕೆ ಅವಕಾಶಗಳಿವ್ಯಾ ಸ್ಥಳೀಯವಾಗಿ? ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಏನಂದ್ರೆ ತ್ರಿಪುರಾದಲ್ಲಿ ಸರ್ಕಾರಿ ಬಿಎಎಂಎಸ್ ಕಾಲೇಜು ಒಂದೂ ಇಲ್ಲ. ಹೌದಾ? ಒಂದು ಇಲ್ವಾ? ಇಲ್ಲವೇ ಇಲ್ಲ. ಹಾಗಾಗಿ ಆಯುರ್ವೇದ ಓದ್ಬೇಕು ಅನ್ನೋರು ಬೇರೆ ರಾಜ್ಯಗಳ ಕಾಲೇಜುಗಳಿಗೆ ಅರ್ಜಿ ಹಾಕಬೇಕು ಅಥವಾ ಕೇಂದ್ರ ಸರ್ಕಾರದ ಎಸಿಸಿಸಿ ನಡೆಸುವ ಅಖಿಲ ಭಾರತ ಕೋಟಾ ಕೌನ್ಸಿಲಿಂಗ್ ಇದೆಯಲ್ವಾ, ಅದರಲ್ಲಿ ಭಾಗವಹಿಸಬೇಕು. ಒಂದು ಕುತೂಹಲಕಾರಿ ವಿಷಯ ಅಂದ್ರೆ ರಾಜ್ಯ ಕೌನ್ಸಿಲಿಂಗ್ ಮೂಲಕ ರಾಜಸ್ಥಾನದ ಉದಯಪುರದಲ್ಲಿರುವ ಎಂಎಂಎಂ ಸರ್ಕಾರಿ ಆಯುರ್ವೇದ ಕಾಲೇಜಿನಲ್ಲಿ ಒಂದೇ ಒಂದು ಬಿಎಎಂಎಸ್ ಸೀಟು ಹಂಚಿಕೆಯಾಗಿದೆ. ಒಂದೇ ಒಂದು ಸೀಟು ರಾಜಸ್ಥಾನದಲ್ಲಿ? ಹಾಗಾದ್ರೆ ಬಿಎಚ್ಎಂಎಸ್ಗೂ ಹೆಚ್ಚು ಇದೇ ಪರಿಸ್ಥಿತಿನಾ? ಹೆಚ್ಚು ಕಡಿಮೆ ಹೌದು. ಬಿಎಚ್ಎಂಎಸ್ಗಂತ ನೋಡಿದ್ರೆ ಕೋಲ್ಕತ್ತಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪಥಿಯಲ್ಲಿ 2 ಸೀಟುಗಳು, ಮತ್ತೆ ಪಶ್ಚಿಮ ಬಂಗಾಳದ ಮಿಡ್ನಾಪುರ ಹೋಮಿಯೋ ಕಾಲೇಜಲ್ಲಿ 1 ಸೀಟು. ಹೀಗೆ ಒಟ್ಟು 3 ಸೀಟುಗಳು ರಾಜ್ಯ ಕೌನ್ಸಿಲಿಂಗ್ ಮೂಲಕ ಲಭ್ಯ. ಬಿಎಎಸ್ಎಲ್ಪಿ ಕೋರ್ಸ್ಗೆ RIMS ಇಂಫಾಲ್ನಲ್ಲಿ 1 ಸೀಟು ಇದೆ. ಆದರೆ BUMS ಅಥವಾ BNYSನಂತಹ ಕೋರ್ಸ್ಗಳಿಗೆ ರಾಜ್ಯ ಕೌನ್ಸಿಲಿಂಗ್ನಲ್ಲಿ ಸೀಟುಗಳೇ ಕಾಣಿಸ್ತಿಲ್ಲ. ಅಂದ್ರೆ ಆಯುಷ್ ಓದಬೇಕು ಅನ್ಕೊಂಡಿರೋರು ಹೆಚ್ಚಾಗಿ ರಾಜ್ಯದ ಹೊರಗಿನ ಅವಕಾಶಗಳನ್ನೇ ಹುಡುಕ್ಬೇಕಾಗತ್ತೆ. ಹೌದು, ಬಹುತೇಕ ಹಾಗೇನೆ. ಇದು ಸ್ವಲ್ಪ ಸವಾಲಿನ ವಿಷಯವೇ. ಸರಿ. ಈಗ 2025ರ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಮಾತಾಡೋಣ. ಮೊದಲ ಸುತ್ತಿನ ಮುಖ್ಯ ದಿನಾಂಕಗಳು ಹೇಗಿರಬಹುದು? ಸಾಮಾನ್ಯವಾಗಿ ಮೊದಲ ಸುತ್ತಿನ ನೋಂದಣಿ ಜುಲೈ ಕೊನೆ ವಾರ ಅಥವಾ ಆಗಸ್ಟ್ ಮೊದಲ ವಾರ ಶುರುವಾಗತ್ತೆ. ಇಲ್ಲಿ ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಜುಲೈ 30ರಿಂದ ಆಗಸ್ಟ್ 3ರವರೆಗೆ ನಡೀಬಹುದು. ಓಕೆ. ಶುಲ್ಕ ಪಾವತಿಗೆ ಆಗಸ್ಟ್ 4 ಬೆಳಗ್ಗೆ 10 ಗಂಟೆ ತನಕ ಸಮಯ ಇರುತ್ತೆ. ಆಯ್ಕೆ ಭರ್ತಿ ಅಂದ್ರೆ ಚಾಯ್ಸ್ ಫಿಲ್ಲಿಂಗ್
ಅದು ಜುಲೈ 31ರಿಂದ ಆಗಸ್ಟ್ 4 ಸಂಜೆ 5ರವರೆಗೆ ಮಾಡಬಹುದು. ಸರಿ. ಮೆರಿಟ್ ಲಿಸ್ಟ್ ಮತ್ತು ಸೀಟು ಹಂಚಿಕೆ ಯಾವಾಗಬಹುದು? ಮೆರಿಟ್ ಪಟ್ಟಿ ಆಗಸ್ಟ್ 4ರಿಂದೇ ಬರ್ಬೋದು. ಸೀಟು ಹಂಚಿಕೆ ಆಗಸ್ಟ್ 6ಕ್ಕೆ ನಿರೀಕ್ಷಿಸಬಹುದು. ಸೀಟ್ ಸಿಕ್ಕಿದ್ರೆ ಆಗಸ್ಟ್ 9ರಿಂದ 12ರ ಒಳಗೆ ಕಾಲೇಜ್ಗೆ ಹೋಗಿ ವರದಿ ಮಾಡ್ಕೊಳ್ಬೇಕು. ನೋಂದಣಿ ಶುಲ್ಕ ಮತ್ತು ಭದ್ರತಾ ಠೇವಣಿ ಬಗ್ಗೆ ಏನು ಮಾಹಿತಿ ಇದೆ? ತ್ರಿಪುರಾ ನಿವಾಸಿಗಳಿಗೆ ಅಂದ್ರೆ ರಾಜ್ಯದವರಿಗೆ ಸಾಮಾನ್ಯ ವರ್ಗಕ್ಕೆ URಗೆ 2800 ರೂಪಾಯಿ, ಮೀಸಲಾತಿ ವರ್ಗದವರಿಗೆ 1800 ರೂಪಾಯಿ ನೋಂದಣಿ ಶುಲ್ಕ. ಓಕೆ. ಹೊರ ರಾಜ್ಯದವರಿಗಾದ್ರೆ URಗೆ 2001 ರೂಪಾಯಿ, ಮೀಸಲಾತಿಗೆ 1800 ರೂಪಾಯಿ. ಅಷ್ಟೇನೂ ವ್ಯತ್ಯಾಸ ಇಲ್ಲ. ಹೌದು. ಆದ್ರೆ ಭದ್ರತಾ ಠೇವಣಿ ಅಂದ್ರೆ ಸೆಕ್ಯೂರಿಟಿ ಡಿಪಾಸಿಟ್ ಅದು ಸರ್ಕಾರಿ ಕಾಲೇಜ್ಗೆ URದೆ 10,000, ಮೀಸಲಾತಿಗೆ 5,000. ಸರಿ. ಆದ್ರೆ ಖಾಸಗಿ ಕಾಲೇಜುಗಳಿಗೆ ಎಲ್ಲ ವರ್ಗದವರಿಗೂ ಒಂದೇ 1 ಲಕ್ಷ ರೂಪಾಯಿ. 1 ಲಕ್ಷ? ಅದು ಸ್ವಲ್ಪ ಗಮನಿಸಬೇಕಾದ ಮೊತ್ತ ಅಲ್ವಾ? ಹೌದು, ಖಂಡಿತ. ಇದು ಗಣನೀಯವಾದ ಮೊತ್ತ. ನೀಟ್ ಕಟ್ ಆಫ್ ಬಗ್ಗೆ ಏನಾದ್ರೂ ಅಂದಾಜುಗಳು ಲಭ್ಯವಿದ್ಯಾ 2024ರ ಆಧಾರದ ಮೇಲೆ? ಕೆಲವು ಯೂಟ್ಯೂಬ್ ಚಾನೆಲ್ಗಳು, ಉದಾಹರಣೆಗೆ ಸಾರ್ಥ ಅಂತ, ಅವರು ಅಂದಾಜು ಮಾಡಿದ್ದಾರೆ. ಅವರ ಪ್ರಕಾರ 2024ರ ರಾಜ್ಯ ಕೋಟಾ ಕಟ್ ಆಫ್ ಅಂಕಗಳು ಸಾಮಾನ್ಯ ವರ್ಗಕ್ಕೆ ಸುಮಾರು 500 ಇರಬಹುದು. 500. EWSಗೆ 440, SCಗೆ 410 ಮತ್ತು STಗೆ ಸುಮಾರು 290ರ ಆಸುಪಾಸು ಇರಬಹುದಂತ. ಓಕೆ. ಆದ್ರೆ ನೆನ್ಪಿಡಿ, ಇವು ಕೇವಲ ಅಂದಾಜುಗಳು, ಅಧಿಕೃತ ಕಟ್ ಆಫ್ ಅಲ್ಲ. ಅಧಿಕೃತವಾಗಿ ನೀಟ್ 2024 ಕ್ವಾಲಿಫೈಯಿಂಗ್ ಅಂಕಗಳು EWSಗೆ 720ರಿಂದ 162ರ ಶ್ರೇಣಿಯಲ್ಲಿತ್ತು. ಸರಿ. ಖಾಸಗಿ ಕಾಲೇಜುಗಳ ಶುಲ್ಕದ ಬಗ್ಗೆಯೂ ಸ್ವಲ್ಪ ಮಾಹಿತಿ ಕೊಡಿ, ಅದು ಬಹಳ ಮುಖ್ಯ ಆಗುತ್ತೆ. ಹೌದು, ನಿಜ. TSMC ಇದೆಯಲ್ವಾ, ಶಾಂತಿನಿಕೇತನ ಕಾಲೇಜು, ಅಲ್ಲಿ ಪೂರ್ತಿ ಕೋರ್ಸ್ಗೆ ಸುಮಾರು 90 ಲಕ್ಷ ರೂಪಾಯಿ ಆಗ್ಬೋದಂತ ಅಂದಾಜಿದೆ. ಪ್ರವೇಶದ ಟೈಮ್ನಲ್ಲೇ ಸುಮಾರು 20 ಲಕ್ಷಕ್ಕಿಂತ ಹೆಚ್ಚು ಕಟ್ಟಬೇಕಾಗಬಹುದು. ಓ, 90 ಲಕ್ಷ? ಹೌದು. TMCಯಲ್ಲಿ ವಾರ್ಷಿಕ ಶುಲ್ಕ ಸುಮಾರು 13.5 ಲಕ್ಷ ಇರಬಹುದು. ಇದಕ್ಕೆ ಹಾಸ್ಟೆಲ್ ಮತ್ತೆ ಊಟದ ಖರ್ಚುಗಳೆಲ್ಲ ಬೇರೆ ಸೇರುತ್ತೆ. ಹೌದು, ಅದು ಬೇರೆ ಇರುತ್ತೆ. ಕೊನೆಯದಾಗಿ ತ್ರಿಪುರಾದ ಮೀಸಲಾತಿ ನೀತಿ ಬಗ್ಗೆ ಕೇಳಿದ್ದೆ. ಅದು ಬೇರೆ ರಾಜ್ಯಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ ಅಂತ. ಅದರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಖಚಿತವಾಗಿ. ಇದು ಬಹಳ ಮುಖ್ಯವಾದ ಹಾಗೂ ವಿಶಿಷ್ಟವಾದ ಅಂಶ. ರಾಜ್ಯ ಕೋಟಾದಲ್ಲಿ ಪರಿಶಿಷ್ಟ ಪಂಗಡ ಅಂದ್ರೆ STಗೆ ಬರೋಬ್ಬರಿ 31% ಮೀಸಲಾತಿ ಇದೆ. 31%? ವಾವ್! ಹೌದು. ಮತ್ತೆ ಪರಿಶಿಷ್ಟ ಜಾತಿ SCಗೆ 17% ಇದೆ. ಇದು ಬಹಳಷ್ಟು ರಾಜ್ಯಗಳಿಗಿಂತ ಗಮನಾರ್ಹವಾಗಿ ಜಾಸ್ತಿ. ಹೌದು. ಆರ್ಥಿಕವಾಗಿ ಹಿಂದುಳಿದ ವರ್ಗ EWSಗೆ 10% ಇದೆ. ಅಂಗವಿಕಲರಿಗೆ PWD 5% ಮತ್ತೆ ಮಾಜಿ ಸೈನಿಕರ ಮಕ್ಕಳಿಗೆ WSM 2% ಹಾರಿಸಾಂಟಲ್ ಮೀಸಲಾತಿ. ಅಂದ್ರೆ ಅವರವರ ಕ್ಯಾಟಗರಿಯಲ್ಲಿ ಇದು ಅನ್ವಯ ಆಗುತ್ತೆ. ಓಕೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಇಲ್ಲಿ OBC NCL ಅಂದ್ರೆ ಇತರ ಹಿಂದುಳಿದ ವರ್ಗಗಳಿಗೆ ಕೆನೆಪದರ ರಹಿತ ಪ್ರತ್ಯೇಕವಾದ ಮೀಸಲಾತಿ ಇಲ್ಲ. ಅವರನ್ನ ಸಾಮಾನ್ಯ ಅಥವಾ UR ಅನ್ರಿಸರ್ವ್ಡ್ ವರ್ಗದಲ್ಲೇ ಪರಿಗಣಿಸಲಾಗುತ್ತೆ. ಓ, ಹಾಗಾ? ಇದು ಬಹಳ ವಿಭಿನ್ನವಾಗಿದೆ. ಧನ್ಯವಾದಗಳು. ಈ ಎಲ್ಲ ಪ್ರಮುಖ ಅಂಶಗಳನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಖಂಡಿತ. ಒಟ್ಟಾರೆಯಾಗಿ ಹೇಳೋದಾದ್ರೆ ತ್ರಿಪುರಾದಲ್ಲಿ MBBS ಮತ್ತು BDSಗೆ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳ ಆಯ್ಕೆಗಳಂತೂ ಇವೆ. ಆದರೆ ಸರ್ಕಾರಿ ಆಯುರ್ವೇದ ಕಾಲೇಜ್ ಇಲ್ಲದಿರುವುದು ಒಂದು ದೊಡ್ಡ ಕೊರತೆ ಅಂತಾನೆ ಹೇಳಬಹುದು. ನೀಟ್ ಅಂಕಗಳು, ಕೌನ್ಸಿಲಿಂಗ್ ಪ್ರಕ್ರಿಯೆ, ದಿನಾಂಕಗಳು, ಶುಲ್ಕಗಳು ಇದರಲ್ಲೆಲ್ಲ ತುಂಬಾ ಜಾಗರೂಕರಾಗಿರಬೇಕು. ಹೌದು. ಇಲ್ಲಿ ಒಂದು ಆಲೋಚನೆ ಬರುತ್ತೆ ನೋಡಿ. ತ್ರಿಪುರಾದ ಈ ವಿಶಿಷ್ಟ ಮೀಸಲಾತಿ ನೀತಿ, ವಿಶೇಷವಾಗಿ STಗೆ 31%, SCಗೆ 17% ಮತ್ತು ಸ್ಥಳೀಯವಾಗಿ ಆಯುಷ್ ಕಾಲೇಜುಗಳ ಕೊರತೆ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ವಿದ್ಯಾರ್ಥಿಗಳು ತಮ್ಮ ಅರ್ಜಿಯನ್ನ ಹೇಗೆ ಯೋಜಿಸಬೇಕು? ಒಳ್ಳೆ ಪ್ರಶ್ನೆ. ಸ್ಥಳೀಯವಾಗಿ MBBS BDS ಮೇಲೆ ಮಾತ್ರ ಗಮನ ಹರಿಸಬೇಕಾ? ಅಥವಾ ವಿಶೇಷವಾಗಿ ಆಯುಷ್ ಕೋರ್ಸ್ಗಳಿಗೆ ಬೇರೆ ರಾಜ್ಯಗಳಲ್ಲಿರೋ ಅವಕಾಶಗಳನ್ನು ಹೆಚ್ಚು ಸಕ್ರಿಯವಾಗಿ ಹುಡುಕಬೇಕಾ? ಇದು ಅಭ್ಯರ್ಥಿಗಳು ಯೋಚಿಸಬೇಕಾದ ವಿಷಯ. ನಿಜ. ಹೆಚ್ಚಿನ ಮತ್ತು ಅಧಿಕೃತ ಮಾಹಿತಿಗಾಗಿ ನೀವು ಹೇಳಿದ ಹಾಗೆ DME ತ್ರಿಪುರಾ ವೆಬ್ಸೈಟ್ಗಳನ್ನ ಖಚಿತವಾಗಿ ಪರಿಶೀಲಿಸ್ತಿರಬೇಕು. ಹೌದು, ಅದೇ ಅಂತಿಮ ಮೂಲ. dme.tripura.gov.in ಅಥವಾ trmcc.admissions.nic.in